ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ KA ಅವರು UGCET UG NEET 2025 ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಬಿಟ್ಟಿದ್ದಾರೆ. ನೀವೆಲ್ಲ ನೋಡಬಹುದು. UGCET 2025 ಅಂತ ನೀವು ಟೈಪ್ ಮಾಡಿ ಗೂಗಲ್ನಲ್ಲಿ ನೋಡಿದರೆ ಸುಲಭವಾಗಿ ನಿಮಗೆ ಮೇಲೆ ಈ ಒಂದು ನೋಟಿಫಿಕೇಶನ್ ಸಿಗ್ತಾ ಇದೆ. UGCET UG NEET 2025 ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಬಿಟ್ಟಿದ್ದಾರೆ. ಇದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಈ ಥರ ಇದು ಕಾಣುತ್ತೆ. ಇದರಲ್ಲಿ ನಿಮ್ಮ CET ನಂಬರ್ ಹಾಕಬೇಕಿಲ್ಲಿ. CET ನಂಬರ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಫಿಲ್ ಮಾಡಿದರೆ ಕೆಳಗಡೆ ಎಂಟರ್ ದ ಟೆಕ್ಸ್ಟ್ ಶೋನ್ ಬಿಲೋ ಅಂತಿದೆ. ಒಂದು ಕ್ಯಾಪ್ಚಾ ಕೋಡ್ ಕಾಣ್ತದೆ. ಅದನ್ನು ಎಂಟರ್ ಮಾಡಿ ನೀವು ಚೆಕ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಒಂದು ರಿಸಲ್ಟ್ ಸಿಗ್ತಾ ಇದೆ. ಮತ್ತು ಇಲ್ಲಿ ಒಂದು ನೋಟನ್ನು ಕೂಡ ನೀವು ಗಮನಿಸಬಹುದು. ಇದು ಪ್ರಥಮ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಯಾಗಿದ್ದು ಅಭ್ಯರ್ಥಿಯು ಹಂಚಿಕೆಯಾದ ಕಾಲೇಜಿಗೆ ವರದಿ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಇದು ಕೂಡ ಮಾರ್ಕ್ ರೌಂಡ್ನಂತೆ ಅಂತ ನೀವು ತಪ್ಪು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು ಫಸ್ಟ್ ರೌಂಡ್ ರಿಸಲ್ಟೇ ಆಗಿದ್ದು ಒಂದು ವೇಳೆ ಈ ರಿಸಲ್ಟ್ನಲ್ಲಿ ಏನಾದರೂ ತಪ್ಪಾಗಿದೆ ಅಂದರೆ ಏನಾದರೂ ತಾಂತ್ರಿಕವಾಗಿ ತೊಂದರೆ ಆಗಿದ್ದು ತಪ್ಪಾಗಿದೆ ಅಂದರೆ ನನ್ನದೇ ಒಂದು ರ್ಯಾಂಕಿನ ವಿದ್ಯಾರ್ಥಿಗೆ ಸೀಟು ಅಲಾಟ್ ಆಗಿದೆ ಆದರೆ ನನಗೆ ಅಲಾಟ್ ಆಗಿಲ್ಲ, ಈ ರೀತಿ ಏನೋ ಒಂದು ತಾಂತ್ರಿಕವಾಗಿ ತಪ್ಪಾಗಿದೆ ಅಂತಂದರೆ ನೀವು ನಿಮ್ಮ ಆಬ್ಜೆಕ್ಷನ್ಗಳನ್ನು ಇಫ್ ಎನಿ ಟು ದ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಮೇ ಬಿ ಇಮೇಲ್ ಟು KA ಅಥಾರಿಟಿ ka@nic.in ಬಿಫೋರ್ 11 AM ಆನ್ 2/8/2025 ಅಂದರೆ ನಾಳೆ 11 ಗಂಟೆ ಒಳಗೆ ನಿಮಗೆ ಯಾವುದೇ ರೀತಿಯ ಈ ರೀತಿ ಏನೋ ಒಂದು ಈ ರಿಸಲ್ಟ್ನಲ್ಲಿ ತಪ್ಪು ಬಂದಿದೆ, ನನ್ನದೇ ಒಂದು ರ್ಯಾಂಕ್ನ ವಿದ್ಯಾರ್ಥಿಗೆ ಸಿಕ್ಕಿದೆ ಆದರೆ ನನಗೂ ಸಿಕ್ಕಿಲ್ಲ, ಈ ಒಂದು ಸಾಫ್ಟ್ವೇರ್ನಲ್ಲಿ ಏನೋ ದೋಷ ಇದೆ ಅಂತ ನಿಮಗೆ ಕಂಡು ಬಂದಲ್ಲೇ ನೀವು KA ಗಮನಕ್ಕೆ ಅದನ್ನು ತರಬಹುದು. ಸಾಮಾನ್ಯವಾಗಿ ಯಾವುದೇ ದೋಷಗಳು ಕಂಡು ಬಂದಿರೋದಿಲ್ಲ. ಸೀಟು ಹಂಚಿಕೆ ಸರಿಯಾಗಿಯೇ ಆಗಿರುತ್ತದೆ. ಒಂದು ವೇಳೆ ಆ ರೀತಿ ಏನಾದರೂ ನಿಮಗೆ ತಪ್ಪು ಕಂಡು ಬಂದಲ್ಲಿ ನೀವು KA ಗಮನಕ್ಕೆ ಅದನ್ನು ತಂದಲ್ಲಿ ಮತ್ತೆ KA ಅವರು ಈ ಒಂದು ಸಾಫ್ಟ್ವೇರ್ ಇದನ್ನು ರನ್ ಮಾಡಿ ಮತ್ತೆ ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾರೆ. ಆದರೆ ಬಹಳಷ್ಟು ನಾನು ಹೇಳುವ ಹಾಗೆ ಈಗ ಏನು ಈ ಫಸ್ಟ್ ರೌಂಡ್ನಲ್ಲಿ ರಿಸಲ್ಟ್ ಬಂದಿರುತ್ತಲ್ಲ ಇದು ಸರಿಯಾಗಿಯೇ ಬಂದಿರ್ತದೆ. ಸಾಫ್ಟ್ವೇರ್ನಲ್ಲಿ ಆ ರೀತಿ ತೊಂದರೆಗಳು ಕಂಡು ಬರುವುದು ತುಂಬ ವಿರಳ. ಆದ ಕಾರಣ ನಿಮಗೆ ಯಾವ ಸೀಟು ಸಿಕ್ಕಿದೆ, ನಿಮಗೆ ಯಾವ ಕಾಲೇಜು ಮತ್ತು ಯಾವ ಕೋರ್ಸು ಸಿಕ್ಕಿದೆ ಅಂತ ನೋಡಿಕೊಂಡು ನೀವು ಮುಂದೆ ಚಾಯ್ಸ್ ಎಂಟ್ರಿ ಬಿಡ್ತಾರೆ. ಚಾಯ್ಸ್ 1, 2, 3, 4 ಈ ಥರ ಇರ್ತವೆ. ಆ ಚಾಯ್ಸ್ಗಳ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಹಳಷ್ಟು ಜನರಿಗೆ ಎಷ್ಟೇ ನಾವು ಹೇಳಿದರೂ ಕೂಡ ಗೊಂದಲಗಳಿವೆ, ಅದರ ಬಗ್ಗೆ ಕೂಡ ನಾನು ತಿಳಿಸ್ತೀನಿ. ಈಗ ನಿಮಗೆ ಫಸ್ಟ್ ರೌಂಡ್ನಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಇದನ್ನೇ ಮತ್ತೆ ನಿಮ್ಮ ಒಂದು ಏನಾದರೂ ಆಬ್ಜೆಕ್ಷನ್ಗಳು ಇದಾವೇನು ಅಂತ ನೋಡಿಕೊಂಡು ಮತ್ತೆ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಬಿಡ್ತಾರೆ. ಆವಾಗ ನೀವು ಕನ್ಫರ್ಮ್ ಆಗಿ ನಮಗೆ ಇದೇ ಕಾಲೇಜು ಸಿಕ್ಕಿದೆ, ಇದೇ ಕೋರ್ಸು ಸಿಕ್ಕಿದೆ ಅಂತ ತಿಳ್ಕೊಬಹುದು ಮತ್ತು ನೀವು ಅಲ್ಲಿ ಹೋಗಿ ಅಡ್ಮಿಟ್ ಆಗಲಿಕ್ಕೂ ಕೂಡ ಸಾಧ್ಯತೆ ಇರ್ತದೆ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಈಗ ನಿಮಗೆ ಸಿಕ್ಕಿರುವಂಥ ಒಂದು ಕಾಲೇಜನ್ನು ನಿಮ್ಮ CET ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚಾ ಕೋಡನ್ನು ಎಂಟ್ರ್ ಮಾಡಿ ಚೆಕ್ ಮಾಡಬಹುದಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.